ಮೊದಲನೇ ಪ್ರಶ್ನೆ, ಬ್ರಿಟಿಷರಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ನೀಡಿದ ಮೊಘಲ್ ಚಕ್ರವರ್ತಿ ಯಾರು? ಆಪ್ಷನ್ಗಳು: ಎ ಎರಡನೇ ಶಾ ಆಲಂ, ಬಿ ಸಿರಾಜುದ್ದೌಲಾ, ಸಿ ಔರಂಗಜೇಬ್, ಡಿ ಬಹದ್ದೂರ್ ಶಾ. ಸರಿಯಾದ ಉತ್ತರ ಆಪ್ಷನ್ ಎ ಎರಡನೇ ಶಾ ಆಲಂ. ಎರಡನೇ ಪ್ರಶ್ನೆ, ಭಾರತದಲ್ಲಿ ನೀಲಿ ನೀರು ನೀತಿ ಅಥವಾ ಬ್ಲೂ ವಾಟರ್ ಪಾಲಿಸಿ ಜಾರಿಗೆ ತಂದ ಪೋರ್ಚುಗೀಸ್ ಗವರ್ನರ್ ಯಾರು? ಆಪ್ಷನ್ಗಳು: ಎ ಆಲ್ಬುಕರ್ಕ್, ಬಿ ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ, ಸಿ ಕೌಂಟ್ ಡಿ ಲಾರಿ, ಡಿ ಡುಪ್ಲೆ. ಸರಿಯಾದ ಉತ್ತರ ಆಪ್ಷನ್ ಬಿ ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ. ಮೂರನೇ ಪ್ರಶ್ನೆ, ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸುವುದು ಯಾವ ನಿಯಮವನ್ನು ಆಧರಿಸಿದೆ? ಆಪ್ಷನ್ಗಳು: ಎ ಅವಗಾಡ್ರೋ ನಿಯಮ, ಬಿ ಶಕ್ತಿ ಸಂರಕ್ಷಣಾ ನಿಯಮ, ಸಿ ರಾಶಿ ಸಂರಕ್ಷಣಾ ನಿಯಮ, ಡಿ ಸ್ಥಿರ ಅನುಪಾತ ನಿಯಮ. ಸರಿಯಾದ ಉತ್ತರ ಆಪ್ಷನ್ ಸಿ ರಾಶಿ ಸಂರಕ್ಷಣಾ ನಿಯಮ. ನಾಲ್ಕನೇ ಪ್ರಶ್ನೆ, ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ಬಲವಾದ ಬುನಾದಿಗೆ ಕಾರಣವಾದ ಕದನ ಯಾವುದು? ಆಪ್ಷನ್ಗಳು: ಪ್ಲಾಸಿ ಕದನ, ಬಿ ಬಕ್ಸರ್ ಕದನ, ಸಿ ಕರ್ನಾಟಿಕ್ ಯುದ್ಧ, ಡಿ ಆಂಗ್ಲೋ ಮೈಸೂರು ಯುದ್ಧ. ಸರಿಯಾದ ಉತ್ತರ ಆಪ್ಷನ್ ಬಿ ಬಕ್ಸರ್ ಕದನ. ಐದನೇ ಪ್ರಶ್ನೆ, ಕೆಳಗಿನಲ್ಲಿ ಯಾವುದು ರಾಸಾಯನಿಕ ಕ್ರಿಯೆಗೆ ಉದಾಹರಣೆಯಾಗಿದೆ? ಆಪ್ಷನ್ಗಳು: ನೀರು ಆವಿಯಾಗುವುದು, ಬಿ ಆಹಾರ ಜೀರ್ಣವಾಗುವುದು, ಸಿ ಮೇಣ ಕರಗುವುದು, ಡಿ ಮಂಜು ಕರಗುವುದು. ಸರಿಯಾದ ಉತ್ತರ ಆಪ್ಷನ್ ಬಿ ಆಹಾರ ಜೀರ್ಣವಾಗುವುದು. ಆರನೇ ಪ್ರಶ್ನೆ, ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದ ಮೊದಲ ಯುರೋಪಿನ ನಾವಿಕ ಯಾರು? ಆಪ್ಷನ್ಗಳು: ಎ ಡುಪ್ಲೆ, ಬಿ ವಾಸ್ಕೋ ಡಿ ಗಾಮಾ, ಸಿ ರಾಬರ್ಟ್ ಕ್ಲೈವ್, ಡಿ ಕೊಲಂಬಸ್. ಸರಿಯಾದ ಉತ್ತರ ಆಪ್ಷನ್ ಬಿ ವಾಸ್ಕೋ ಡಿ ಗಾಮಾ. ಏಳನೇ ಪ್ರಶ್ನೆ, ಕಾನ್ಸ್ಟಾಂಟಿನೋಪಲ್ ನಗರವನ್ನು ಟರ್ಕರು ಯಾವಾಗ ವಶಪಡಿಸಿಕೊಂಡರು? ಆಪ್ಷನ್ಗಳು: ಎ ಕ್ರಿಸ್ತಶಕ 1600, ಬಿ ಕ್ರಿಸ್ತಶಕ 1453, ಸಿ ಕ್ರಿಸ್ತಶಕ 1757, ಡಿ ಕ್ರಿಸ್ತಶಕ 1456. ಸರಿಯಾದ ಉತ್ತರ ಆಪ್ಷನ್ ಬಿ ಕ್ರಿಸ್ತಶಕ 1453. ಎಂಟನೇ ಪ್ರಶ್ನೆ, ಮೆಗ್ನೀಷಿಯಂ ಪಟ್ಟಿಯನ್ನು ಗಾಳಿಯಲ್ಲಿ ಉರಿಸಿದಾಗ ಉಂಟಾಗುವ ಬಿಳಿ ಬೂದಿ ರಾಸಾಯನಿಕ ಹೆಸರೇನು? ಆಪ್ಷನ್ಗಳು: ಆಪ್ಷನ್ ಎ ಮೆಗ್ನೀಷಿಯಂ ನೈಟ್ರೈಟ್, ಬಿ ಮೆಗ್ನೀಷಿಯಂ ಆಕ್ಸೈಡ್, ಸಿ ಮೆಗ್ನೀಷಿಯಂ ಕಾರ್ಬೊನೇಟ್, ಡಿ ಮೆಗ್ನೀಷಿಯಂ ಕ್ಲೋರೈಡ್. ಸರಿಯಾದ ಉತ್ತರ ಆಪ್ಷನ್ ಬಿ ಮೆಗ್ನೀಷಿಯಂ ಆಕ್ಸೈಡ್. ಒಂಬತ್ತನೇ ಪ್ರಶ್ನೆ, ಸೌರವ್ಯೂಹದ ಸುಂದರವಾದ ಗ್ರಹ ಯಾವುದು? ಆಪ್ಷನ್ಗಳು: ಎ ಮಂಗಳ ಗ್ರಹ, ಬಿ ಶುಕ್ರ ಗ್ರಹ, ಸಿ ಶನಿ ಗ್ರಹ, ಡಿ ಭೂಮಿ. ಸರಿಯಾದ ಉತ್ತರ ಆಪ್ಷನ್ ಸಿ ಶನಿ ಗ್ರಹ. ಹತ್ತನೇ ಪ್ರಶ್ನೆ, ಭಾರತದ ಅಶೋಕ ಚಕ್ರದಲ್ಲಿ ಎಷ್ಟು ಗೆರೆಗಳಿವೆ? ಆಪ್ಷನ್ಗಳು: ಎ 24, ಬಿ 34, ಸಿ 52, ಡಿ 26. ಸರಿಯಾದ ಉತ್ತರ ಆಪ್ಷನ್ ಎ 24 ಗೆರೆಗಳಿವೆ. 11ನೇ ಪ್ರಶ್ನೆ, ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು ಅಕ್ಷರಗಳಿವೆ? ಆಪ್ಷನ್ಗಳು: ಎ 50, ಬಿ 52, ಸಿ 46, ಡಿ 49. ಸರಿಯಾದ ಉತ್ತರ ಆಪ್ಷನ್ ಡಿ 49. 12ನೇ ಪ್ರಶ್ನೆ, ಕೌಟಿಲ್ಯನ ಕೃತಿ ಯಾವುದು? ಆಪ್ಷನ್ಗಳು: ಎ ಅರ್ಥಶಾಸ್ತ್ರ, ಬಿ ಇಂಡಿಕಾ, ಸಿ ಮುದ್ರಾ ರಾಕ್ಷಸ, ಡಿ ಶಿಲ್ಪಶಾಸ್ತ್ರ. ಸರಿಯಾದ ಉತ್ತರ ಆಪ್ಷನ್ ಎ ಅರ್ಥಶಾಸ್ತ್ರ. ಇಷ್ಟು ಜಿಕೆಗೆ ಸಂಬಂಧಿಸಿದ ಪ್ರಶ್ನೋತ್ತರಗಳು. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.